ಸಚಿವ ಸಂಪುಟ ವಿಸ್ತರಣೆ ಆಯಿತು, ಖಾತೆ ಹಂಚಿಕೆ ಆಗ್ತಾ ಇಲ್ಲ, ಮತ್ತಷ್ಟು ಗೊಂದಲ ಶುರುವಾಗ್ತದೆ. ಯಾವುದೂ ಕೂಡ ಗೊಂದಲ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳು ಹಾಗೂ ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಪಕ್ಷದ ಹೈಕಮಾಂಡ್ ಇವತ್ತು ನಮ್ಮ ಕುಟುಂಬದಲ್ಲಿ ಏನಾದರೂ ಸಮಸ್ಯೆಗಳಿರ್ತವೆ, ಸಣ್ಣ ಪುಟ್ಟ ಇರ್ತದೆ ಸ್ವಾಭಾವಿಕವಾಗಿ. ಯಾಕಂದರೆ ಹಿಂದೆ ಏನಾಗ್ತಾ ಇತ್ತು, ಮಂತ್ರಿಮಂಡಲದಲ್ಲಿ ಲಿಮಿಟ್ ಇರಲಿಲ್ಲ. ಈಗ ಲಿಮಿಟ್ ಇದ್ದದ್ದು 34 ಜನಕ್ಕೆ ಜಾಸ್ತಿ ಮಾಡೋಕ್ಕೆ ಬರೋದಿಲ್ಲಲ್ಲ. ನಮ್ಮಲ್ಲಿ ಮಂತ್ರಿ ಆಗುವಂಥ ಸಾಮರ್ಥ್ಯ ಹೊಂದಿದಂಥವ್ರು ಭಾಳಷ್ಟು ಜನ ಇದ್ದಾರೆ, ಎಲ್ಲರಿಗೂ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಹೀಗಾಗಿ ಸ್ವಾಭಾವಿಕವಾಗಿ ಎಲ್ಲರಿಗೂ ಕೂಡ ಆಶಯಗಳಿರ್ತದೆ, ಮಂತ್ರಿ ಆಗಬೇಕು, ಎಲ್ಲ ಶಾಸಕರಿಗೂ ಮಂತ್ರಿ ಆಗಬೇಕು, ಇವೆಲ್ಲರೂ ಕೂಡ ಆಶಯ ಇರ್ತದೆ, ತಪ್ಪಿಲ್ಲ ಅದು ದಿವಸ. ಹೀಗಾಗಿ ಸ್ವಲ್ಪ ಆ ಒಂದು ಒತ್ತಡ ಉಂಟಾಗ್ತದೆ. ಆವಾಗ ಪ್ರಾದೇಶಿಕವಾಗಿ ಜಾತಿ ಇದೆಲ್ಲವನ್ನು ಕೂಡ ಇದು ಮಾಡ್ಕೋಬೇಕಾಗ್ತದೆ. ಅದೆಲ್ಲವನ್ನು ನಮ್ಮ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಮತ್ತು ಎಲ್ಲ ಸುರ್ಜೇವಾಲಾ ಅವರು ಮತ್ತು AICC ಅಧ್ಯಕ್ಷರು ನಮ್ಮವರೇ ಇದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರು, ಎಲ್ಲರೂ ಕೂಡ ಇದನ್ನು ಬಗೆಹರಿಸ್ತಾರೆ. ನಿಶ್ಚಿತವಾಗಿಯೂ ಮಹಿಳೆಯರಿಗೂ ಕೊಡ್ತಾರೆ, ಎಲ್ಲವೂ ಸರಿ ಹೋಗ್ತದೆ, ನೀವೇನು ಚಿಂತೆ ಮಾಡಬೇಕಾಗಿಲ್ಲ. ಯಾವುದು ಸ್ವಾಭಾವಿಕ ನೋಡಿ, ಅದೆಲ್ಲವನ್ನ ಕೂಡ ಇವತ್ತು ನಾನೇನು ಕಾಮೆಂಟ್ ಮಾಡಕ್ಕೆ ಬರೋದಿಲ್ಲ. ಪಕ್ಷದ ಹೈಕಮಾಂಡ್ ಎಲ್ಲವನ್ನ ಗಮನಿಸ್ತದೆ. ಎಲ್ಲ ರೀತಿಯ ಎಲ್ಲ ಕಡೆನೂ ಕೂಡ ಭಾಳ ಸಮರ್ಥ್ಯ ಹೊಂದಿದ್ದಾರೆ. ಸಂಡೂರದ ಅಭ್ಯರ್ಥಿಗಳು ಕೂಡ ನಮ್ಮ ಅಕ್ಕ ಅವರು ಸಾಮರ್ಥ್ಯ ಹೊಂದಿದ್ದಾರೆ, ಎಲ್ಲರೂ ಕೂಡ ಸಾಮರ್ಥ್ಯ ಹೊಂದಿದ್ದಾರೆ. ಎಲ್ಲವೂ ಅದನ್ನು ಅಡ್ದು ತೂಗಿ ಯಾವ ರೀತಿ ನಾವು ಬ್ಯಾಲೆನ್ಸ್ ಮಾಡಬೇಕು ಅದನ್ನೆಲ್ಲನೂ ಕೂಡ ಕೋಟದಲ್ಲಿ ಸಂಡೂರಿಗೆ ಅಂದ್ರೆ ಅನ್ನಪೂರ್ಣ ತುಕಾರಾಮ್ ಅವರಿಗೆ ಕೊಡಬೇಕು ಅನ್ನುವಂಥದ್ದು ಒಂದು ಬೇಡಿಕೆ ಇದೆ ಸರ್. ತಪ್ಪಿಲ್ಲ. ಅವರು 4 ಸರಿ ಶಾಸಕರಾಗಿದ್ರು, ಸಚಿವರಾಗಿದ್ರು, ಮತ್ತೆ ಅವ್ರು ಅಂದ್ರೆ ನಮಗೆ ಕೊಡಬೇಕು ಅನ್ನುವಂಥದ್ದು ಒಂದು ಬೇಡಿಕೆ ಇಡ್ತಾ ಇದ್ದಾರೆ. ತಪ್ಪೇನಿದೆ ಅದರ? ನಿಶ್ಚಿತವಾಗಿ ಅವರು ಸಮರ್ಥ ಹೊಂದಿದ್ದಾರೆ. ತುಕಾರಾಮ್ ಅವರ ಸೇವೆ ಭಾಳಷ್ಟು ಆಗಿದೆ. ಇದೆಲ್ಲವೂ ಕೂಡ ಹೈಕಮಾಂಡ್, ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡಲಿಕ್ಕೆ ಬರೋದಿಲ್ಲ. ಇವತ್ತು ಹೈಕಮಾಂಡು, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಅವರೆಲ್ಲರೂ ಕೂಡ ವಿಚಾರ ಮಾಡಿ ಇವತ್ತು ಸಹ ಏನು ಸೂಕ್ತ ಆಗ್ತದೆ ಪಕ್ಷದ ಹಿತದೃಷ್ಟಿಯಿಂದ. ಆದರೆ ಎಲ್ಲರಿಗೂ ಕೂಡ ಸಮಾಧಾನ ಮಾಡೋಕ್ಕಾಗೋದಿಲ್ಲ. ಎಲ್ಲರೂ ಮಂತ್ರಿ ಆಗಬೇಕು. ಮಾತಾಡ್ಬೇಕಾದ್ರೆ ಬೇಡ, ಮಾತಾಡ್ತಾ ಇದ್ದೀನಿ, ಸ್ವಲ್ಪ ಮಾತಾಡ್ತಾ ಇದ್ದೀನಿ. 2 ಸಚಿವ ಸ್ಥಾನ ಕೊಟ್ಟೈತಿ, ಅಂತದ್ರಲ್ಲಿ ಬಳ್ಳಾರಿ ಜಿಲ್ಲೆಗೆ ಇನ್ನೊಂದು ಮಹಿಳಾ ಕೋಟದಲ್ಲಿ ಕೊಟ್ರಿ ಅಂತ ತಪ್ಪಂತಿಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಅವ್ರು ನಮ್ಮ ಸಹೋದರಿ, ನಮ್ಗೆ ಕೂಡ ಅಷ್ಟೇ ಸಂತೋಷ ಆಗ್ತದೆ ಸಹ. ನಿಶ್ಚಿತವಾಗಿ ನಾನು ಇದನ್ನು ಹೈಕಮಾಂಡ್ ಅಲ್ಲ, ಮಂತ್ರಿಮಂಡಲ ವಿಸ್ತರಣೆ ಮಾಡುವಂಥದ್ದು, ಮಂತ್ರಿಮಂಡಲ ಇದು ಮಾಡುವಂಥದ್ದು ನಮ್ಮ ಪಕ್ಷದ ವರಿಷ್ಠರು, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಅದರ ಪದ್ಧತಿ. AICC ಅಧ್ಯಕ್ಷರು ಸುಪ್ರೀಂ ನಮ್ಮ ರಾಜ್ಯದವರೇ, ಮಲ್ಲಿಕಾರ್ಜುನ ಖರ್ಗೆ ಅವರು, ಅವ್ರಿಗೆಲ್ಲವೂ ಕೂಡ ಸಂಪೂರ್ಣವಾಗಿ ನಮಗಿಂತ ಜಾಸ್ತಿ ಅವ್ರಿಗೆ ಗೊತ್ತಿದೆ. ನಮಗೆ ಎಷ್ಟು ವಯಸ್ಸಾಗಿದೆಯಲ್ಲ ಅಷ್ಟು ಅವ್ರಿಗೆ ರಾಜಕೀಯ ಅನುಭವ ಇದೆ. ಸೊ ಹೀಗಾಗಿ ಎಲ್ಲವೂ ಕೂಡ ಸರಿ ಹೋಗ್ತದೆ. ಅದೇ ನೋಡಿ, ಹಾಗೆ ಅಂತಲ್ಲ, ಈಗ ಶೀಘ್ರದಲ್ಲೇ ಆಗ್ತದೆ, ಈಗ ಶೀಘ್ರದಲ್ಲೇ ಖಾತೆ ಹಂಚಿಕೆ ಕೂಡ ಆಗ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.